ಶೃಂಗೇರಿ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಹೌದು, ಎಲ್ಲಾ ಕಡೆನೂ ನೀರ್ ಬಂದ್ಬಿಟ್ಟಿದೆ. ಏನ್ ಗೊತ್ತಾ, ಯಾರು ಸೋಲ್ತಾರೋ ಅವ್ರು ಸೇಯಿಂಗ್ ಎಷ್ಟು ಮಾಡ್ಬೇಕು. ಸ್ಟೋನ್ ಪೇಪರ್ ರಾಕ್ ಪೇಪರ್ ಏನೋ ಅದೇ ನೀವೊಂದು ಹೇಳ್ಬೇಕು. 9 ನೋಡು, ಮೋಸ ಮೋಸ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಡಿಗಾಸ್ ಚಾನೆಲ್ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಇವತ್ ಏನಕ್ಕೆ ಇಲ್ಲಿ ಕೂತ್ಕೊಂಡಿದೀವಿ, ಹೀಗೆ ಕೂತ್ಕೊಂಡಿದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ ಏನ್ ಮಾಡ್ತಿದೀವಿ ಅಂದ್ರೆ ಚಾಲೆಂಜ್ ವ್ಲಾಗ್. ಯಾಕೆ ಹೊರಗಡೆ ತೋರಿಸ್ತಿಲ್ಲ, ಬೇರೆಯವ್ರನ್ನೆಲ್ಲ ಯಾಕೆ ತೋರಿಸ್ತಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಒಂದು ವಾರದಿಂದ. ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ಬೋದಲ್ಲ, ತೀರ್ಥಹಳ್ಳಿ, ನಮ್ ಶೃಂಗೇರಿ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಹೌದು, ಎಲ್ಲಾ ಕಡೆನೂ ನೀರ್ ಬಂದ್ಬಿಟ್ಟಿದೆ, ಅಷ್ಟು ಮಳೆ ಆಗ್ತಿದೆ. ನಮ್ಗೆ ಇವಾಗ ಹೊರಗಡೆ ವಿಡಿಯೋ ಮಾಡಕ್ಕೆ ಅಥವಾ ಅವ್ರದೆಲ್ಲ ಹೇಗಿರುತ್ತೆ ಆಕ್ಟಿವಿಟಿ ಅಂತ ತೋರ್ಸಕ್ ಆಗ್ತಿಲ್ಲ. ಈಗ ಸದ್ಯಕ್ಕೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಏನೇನ್ ಮಾಡ್ತಾ ಇದಾರೆ ಅಂತ. ಖುಷಿ ಮಲ್ಕೊಂಡಿದ್ದಾಳೆ, ಇಲ್ಲೊಂದ್ ಚೇಷ್ಟೆ ನನ್ ಕಾಲ್ ಮೇಲೆ ಕೂತಿದೆ, ಅಲ್ಲಿ ಒಂದು ಓಡಿ ಹೋಯ್ತು. ಆಮೇಲೆ ಗೊಂಬೆ ಮಿಂಚು ಬಾ, ಗೊಂಬೆ ಬಾ, ಮಿಂಚು ಗೊಂಬೆ ಇನ್ನ ಚೂರು ಗೊಂಬೆ ಮಿಂಚು ಇಲ್ಲಿ ಬನ್ನಿ, ಇಲ್ಲಿ ಅವರಿಬ್ರು ಅಲ್ಲಿಂದಾನೆ ನೋಡ್ತಿದ್ದಾರೆ. ಇಷ್ಟು ಜನ ಇದ್ದಾರೆ. ಖುಷಿ ನೋಡಿ ಒಳ್ಳೆ ನಿದ್ದೆ ಮಾಡ್ತಿದ್ದಾಳೆ. ಹಾ, ಇವತ್ತು ಏನ್ ಬ್ಲಾಗ್ ಮಾಡ್ತಿದೀವಿ ಅಂದ್ರೆ ಚಾಲೆಂಜ್ ಬ್ಲಾಗ್ ಅಂತ ಮಾಡೋಣ ಅಂತ ಅನ್ಕೊಂಡಿದೀವಿ. ಏನ್ ಚಾಲೆಂಜ್ ಗೊತ್ತಾ? ಹಾ, ಅಂದ್ರೆ ಇವಾಗ ಕಂಡೀಷನ್, ನಾನು ಈ ಕಂಡೀಷನ್ ಹೇಳ್ತೀನಿ. ಯಾರ್ ಗೆದ್ರು ಏನಾಯ್ತು, ಯಾರ್ ಗೆದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ, ಯಾರ್ ಸೋತ್ರ ಏನಾಗುತ್ತೆ ಅಂತಾನೆ ಹೇಳ್ತೀನಿ. ಚಾಲೆಂಜ್ ಏನಂದ್ರೆ, ನಾನೊಂದು 10 ಕ್ವಶನ್ ರೆಡಿ ಮಾಡಿದ್ದೀನಿ, ಇವಳೊಂದು 10 ಕ್ವಶನ್ ರೆಡಿ ಮಾಡಿದ್ದಾಳೆ. ಏನ್ ರಿಲೇಟೆಡ್ ಅಂದ್ರೆ ಇವ್ರಗಳ ರಿಲೇಟೆಡ್, ಇವ್ರಗಳಂದ್ರೆ ನಮ್ಮನೇಲಿರೋ ಅಷ್ಟು ಜನದ ರಿಲೇಟೆಡ್ ಕ್ವಶನ್ ಕೇಳೋದು. ನನಗೆ ಎಷ್ಟು ಗೊತ್ತು, ಅವಳಿಗೆ ಎಷ್ಟು ಗೊತ್ತು ಅಂತ ಈಗ ತಿಳ್ಕೊಳ್ಳೋಣ. ಅಂದ್ರೆ ಇದು ಗೊತ್ತು ಎಷ್ಟ್ರ ಮಟ್ಟಿಗೆ ಅಂತಲ್ಲ, ಇದು ಕೆಲವೊಂದು ಮರ್ತು ಹೋಗಿರುತ್ತೆ. ಈಗ ಕೆಲವೊಂದು ಡೇಟ್ಗಳಾಗಿರ್ಬೋದು ಅಥವಾ ಕೆಲವೊಂದು ಏನೋ ಅವೆಲ್ಲ ಮರ್ತೋಗಿರತ್ತೆ ಆಯ್ತಾ. ಕೆಲವೊಂದ್ಸತಿ ಹಂಗಾಗತ್ತೆ ಅಂತ ಹೇಳ್ಬಿಟ್ಟು ಇರ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನಾನೊಂದ್ 10-12 ಕ್ವಶನ್, ಅವಳೊಂದ್ 10-12 ಕ್ವಶನ್ ರೆಡಿ ಮಾಡ್ಕೊಂಡಿದೀವಿ. ಯಾರ್ ಸೋಲ್ತಾರೆ ಅವ್ರದ್ದು ಏನಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವಳೇ ಏನ್ ಗೊತ್ತಾ, ಯಾರ್ ಸೋಲ್ತಾರೋ ಅವ್ರು ಸೇಯಿಂಗ್ ಎಷ್ಟು ಮಾಡ್ಬೇಕು. ಈಗ ಗೆದ್ದವರು ಸೋತವರಿಗೆ ಹೇಳೋದು. ನಾನು ನಿಂಗೆ ಗೆದ್ದೆ ಅಂತ ತೋರಿಸ್ತಾ ಇಲ್ಲ ಮೇಡಮ್, ಅಂದ್ರೆ ಎಕ್ಸಾಂಪಲ್ ಹೇಳಿದ್ದು. ನಾನು ಗೆಲ್ಬಹುದು. ಸರಿ, ಇವಾಗ ನಾನ್ ಗೆದ್ರೆ ನಾನ್ ಹೇಳ್ದಾಗ ಅವಳು ಕೇಳ್ಬೇಕು. ಅಂದ್ರೆ ಅಲ್ಲೂ ಅಷ್ಟೇ, ನಾವ್ ಇವಾಗ ನಾಯಿಗಳಿಗೆ ಅಥವಾ ಇವಾಗ ಖುಷಿಗೆ ಸ್ನಾನ ಮಾಡ್ಸಂದ್ರೆ ಅವ್ಳು ಮಾಡಿಸ್ಬೇಕು. ಮಿಂಚು ಗೊಂಬೆಗೆ ಸ್ನಾನ ಮಾಡಿಸು ಮಾಡಿಸ್ಬೇಕು. ಅವ್ಳು ಮಾಡ್ಸೋದೇ ಇಲ್ಲ. ಮಿಂಚು ಗೊಂಬೆಗೆ ನಾ ಮಾಡ್ಸಲ್ಲ, ನಾನು ಒಪ್ಕೊಂತೀನಿ. ಮಿಂಚು ಗೊಂಬೆಗೆ ನಾನು ಮಾಡ್ಸಲ್ಲ, ಇವ್ರಗಳಿಗೆಲ್ಲ ನಾ ಮಾಡಿಸ್ತೀನಿ. ನೋಡೋದು ಯಾರ್ ಗೆದ್ರು ಏನೋ ಒಟ್ಟು ಚಾಲೆಂಜ್, ಒಂದಿಷ್ಟು ಕೆಲಸ ಕೊಡ್ಬೇಕು, ಅದನ್ನ ಮಾಡ್ಬೇಕು. ನೋಡೋಣ, ಆತರ ಮಾಡೋಣ ಅಂತ ಅನ್ಕೊಂಡಿದೀವಿ. ಸರಿ, ಸ್ಟಾರ್ಟ್ ಮಾಡೋಣ ಇವಾಗ ಚಾಲೆಂಜ್. ಈಗ ಇದು ಹಾಕೋಣ. ಏನಿದು? ಸ್ಟೋನ್ ಪೇಪರ್, ರಾಕ್ ಪೇಪರ್. ಅದೇ ರಾಕ್ ಸ್ಟೋನ್ ಅದೇ ರಾಕ್ ಪೇಪರ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಯ್ತು, ರಾಕ್ ಪೇಪರ್ ಸೀಸರ್ ಆಡಿ ಯಾರು ಗೆಲ್ತಾರೋ ಅವ್ರು ಫಸ್ಟ್ ಕ್ವಶನ್ ಕೇಳಕ್ಕೆ. ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. ಸರಿ, ಅಂದ್ರೆ ಈಗ ಒಂದ್ ಕ್ವಶನ್ ನೀ ಕೇಳ್ತಿ, ನನ್ ಕ್ವಶನ್ ನಾ ಕೇಳೋದ ಅಥವಾ ಫುಲ್ ನೀ ಕೇಳಿ ಆಮೇಲೆ ಕೇಳೋದ? ನಾನೊಂದು ನೀನು. ಸ್ಟಾರ್ಟ್ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಇಂದು ಈಸಿ ಕೇಳೋಣ. ನೋ ಕಾಮೆಂಟ್ಸ್. ರಾಕಿದೊಂದು ಕತೆ ಇದೆ, ನಿಮಗ್ ಬೇಕಾದ್ರೆ ಅದ್ ಮುಂದೆ ಯಾವಾಗ್ಲಾರು ಎಕ್ಸ್ಪ್ಲೈನ್ ಮಾಡೋಣ. ರಾಕಿ ಮನೆ ಬಿಟ್ಟು ಹೋಗಿದ್ದ ಆಯ್ತಾ. ನಂಗೆ ಪರ್ಫೆಕ್ಟ್ ಡೇಟ್ ಬೇಕು, ಅವ್ನು ಯಾವತ್ ಹೋಗಿದ್ದ ಯಾವತ್ ಬಂದ ಅಂತ. ಜೂನ್ 1 ಹೋಗಿದ್ದು, ಜೂನ್ 18 ಬಂದಿದ್ದು. ರಾಂಗ್. ಹಂಗಾದ್ರೆ ಮೇ 30th ಹೋಗಿದ್ದು, ಮೇ 30th ರಾತ್ರಿ ಹೋಗಿದ್ದು. ಇಲ್ಲ ಹೋಯ್ತು ಅವ್ರದ್ದು 1 ಪಾಯಿಂಟ್. ಮೇ 30th ಹೋಗಿದ್ದೆ. ನಾನು ಜೂನ್ 1 ಅಂತ 18 ದಿನ ಅಂತ ನೆನ್ಪಿಟ್ಕೊಂಡಿದ್ನ. ಮೇ 30th ಫಸ್ಟ್ ರಾತ್ರಿ ಹೋಗಿ 18th ಬಂದಿದ್ದು. ಕಳ್ದೋಗಿದ್ದ. ತಪ್ಪು ಹೇಳಿದ್ಲು ಅವಳು. 1 ಪಾಯಿಂಟ್ ನಂಗೆ, 0 ಪಾಯಿಂಟ್ ಅವಳಿಗೆ. ಸರಿ, ಇದು ಸ್ವಲ್ಪ ಕಷ್ಟ ಇದೆ. ನಾನು ಅಕ್ಯುರೇಟ್ ಡೇಟ್ ಕೇಳ್ತಾ ಇಲ್ಲ, ಮಂತ್ ಇಯರ್ ಹೇಳಿದ್ರೆ ಸಾಕು. ರಾಕಿಗೆ ಲಾಸ್ಟ್ ಕಿವಿ ಕ್ಲೀನ್ ಮಾಡಿಸಿದ್ವಲ್ಲ, ಕಿವಿ ಪ್ರಾಬ್ಲಮ್ ಇತ್ತಲ್ಲ, ಅದು ಯಾವ ಮಂತ್ ಯಾವ ಡೇಟ್, ಇಯರ್, ಡೇಟ್ ಬೇಡ ಬಿಡು ಹೋಗ್ಲಿ. ಆಯ್ತು, ಆಮೇಲೆ ಮಂತ್ ನೆನ್ಪಿಲ್ಲ ನಂಗೆ. ಅದ್ ಹೆಂಗೆ ನೆನ್ಪಿರುತ್ತೆ? ಹಂಗೆ ಹೇಳೋದಾದ್ರೆ ಮೆಡಿಸಿನ್ ಇಂದೆಲ್ಲ ಎಷ್ಟು ಕೇಳ್ಬೋದು ನಾನು. ಇಲ್ಲ, ಅದೊಂದೇ ಕೇಳ್ತಿರೋದು. ಲಾಸ್ಟ್ ಮಾಡಿಸಿದ್ದವನಿಗೆ ಐ ಥಿಂಕ್ 2025 ಅಲ್ವಾ ಅಂತ. 24
24 ಅಥವಾ 25 ಅಥವಾ ಇಲ್ಲ 24 24 ಇಯರ್ ಹೇಳ್ತೀನಿ ಮಂತ್ ಎಲ್ಲ ನೆನಪಿಲ್ಲ ನಂಗೆ. ಸರಿ ಇಯರ್ ಹೇಳಿ. ನನ್ನ ಕ್ವಶನ್ ಇದ್ದಿದ್ದು ಮಂತ್ ಎಲ್ಲ ಸರಿ ಆಯ್ತು ಇಯರ್ ಕರೆಕ್ಟ್. ಆಕ್ಚುಲಿ 14th ಡಿಸೆಂಬರ್ ಅದೇನೋ ಇಲ್ಲ ಮೊಬೈಲ್, ಯಾಕಂದ್ರೆ ನಂದು ಆ ಟೈಮಲ್ಲಿ ಸ್ಪೋರ್ಟ್ಸ್ ಇತ್ತು, ನಂಗೆ ಅದಕ್ಕೆ ನೆನಪಿತ್ತು. ಸರಿ ಆಯ್ತು, ಇದು ನಂಗೆ ಪಾಯಿಂಟ್. ಯಾಕಂದ್ರೆ 2024 ಅಂತ ಹೇಳಿದೀನಿ. ಮಂತ್ ನಾನು ಅದೇ ನವೆಂಬರ್ ಡಿಸೆಂಬರ್ 2025-24 ಅನ್ನೋ ಇದ್ದೆ, ಅದಕ್ಕೆ 2024 ಅಥವಾ 25 ಅಂತ. ಬಟ್ ಎಂಡ್ ಅಂತ ನೆನಪಿತ್ತು, ಯಾವಾಗ ಅಂತಂದ್ರೆ ಸತ್ಯ ನೆನಪಿರ್ಲಿಲ್ಲ. ಓಹ್ 2-0. ಓಕೆ, ನೆಕ್ಸ್ಟ್ ಕ್ವಶನ್. ಇದು ತುಂಬಾ ಈಸಿ, ತುಂಬಾ ಈಸಿ. ನೀನ್ ನಂಗೆ ಹೇಳ್ಬಿಡ. ಸಿಲ್ಲ ಒಂದ್ ಬೆಲ್ಟ್ ಹಾಕೊಂಡಿದ್ದ, ಆ ಬೆಲ್ಟ್ ಕಲರ್ ಅಯ್ಯೋ ಗೊತ್ತು, ರೆಡ್. ಕನ್ಫ್ಯೂಷನ್ ರೆಡ್ ಮತ್ತೆ ಆರೆಂಜ್. ಮನೆಯಲ್ಲಿ ಮುಂಚೆ ಒಂದು ಬೆಕ್ಕಿತ್ತು ಸಿಲ್ಲ ಅಂತ, ಫೋಟೋ ಹಾಕು ಪ್ಲೀಸ್ ಆಯ್ತಾ. ಸಿಲ್ಲ ಅಂತ, ಅವನು ಬೆಲ್ಟ್ ಹಾಕೊಂಡಿದ್ದ. ಯಾವ ಕಲರ್ ಅಂತ ಕೇಳಿದ್ರೆ ಕರೆಕ್ಟ್ ಆನ್ಸರ್ ಹೇಳಿದ ರೆಡ್ ಇತ್ತು. ಈಗ ಇವಳು ಹಾಕೊಂಡಿದ್ದಾಳಲ್ಲ ಗಲ್ಲು, ನಂಗೆ ಇದು ಬಂದ ತಕ್ಷಣ ನಂಗೆ ಅವನೇ ಬಂದ ಅಂತ ಅನ್ಸದು. ಸರಿ, ಈಗ 2-1. ನೆಕ್ಸ್ಟ್ ಕ್ವಶನ್. ಇವಾಗ ಕೇಳು, ಎಷ್ಟು ನಿಧಾನ ಮಾಡ್ತೀಯ. One eternity later. ಇದು ಈಸಿ ಕ್ವಶನ್ ಆಯ್ತಾ. ಅಮ್ಮ ಮನೆ ಮುಂದೆಲ್ಲ ಏನು ಸ್ಟ್ಯಾಂಡ್ ಎಲ್ಲ ಇಟ್ಬಿಟ್ಟು ಪಾಟ್ ಎಲ್ಲ ಇಡ್ತಿದ್ಲ, ಹೌದಾ? ಅದನ್ನ ಹೆಚ್ಚು ಬೀಳಿಸ್ತಿದ್ಯಾರು, ಹೆಚ್ಚು ತಗೊಂಡ್ ಹೋಗ್ತಿದ್ಯಾರು? ತಗೊಂಡೋಗಿ ಇಡ್ತಿದ್ದು ಗುಡ್ಡಿ ಮಾಡ್ತಿಲ್ಲ ಆ ಕೆಲ್ಸನ. ಆಮೇಲೆ ಒಬ್ರ ಹೆಸರು ಹೇಳ್ಬೇಕು. ತಗೊಂಡ್ ಹೋಗ್ತಿದ್ದವ್ರು ಸುಮಾರು ಜನ ಇದ್ರು. ಸರಿ ಹೇಳೋದು ನೋಡಿ ಅಂತ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ, ರಿಯಾಲಿಟಿ ನೋಡಿ, ಆಟ ಆಡ್ತಿದ್ದಲ್ಲಿ ಗುಡ್ಡಿ ಮಾಡ್ತಿಲ್ಲ ಕೆಲ್ಸ. ಬೀಳ್ಸೋದಾಗ್ಲಿ ತಗೊಂಡೋಗೋದಾಗ್ಲಿ ಗುಡ್ಡಿ ಸಿಕ್ಕಾಪಟ್ಟೆ ಮಾಡ್ತಿದ್ಲು. ನಾನ್ ಪರ್ಟಿಕ್ಯುಲರ್ ಆಗಿ ಕೇಳ್ತಿದ್ದೀನಿ, ಸ್ಟ್ಯಾಂಡ್ ಎದುರುಗಡೆ ಇಟ್ಟಿದ್ಲು, ಹೌದಾ? ಅವಾಗ ಯಾರು ಮಾಡ್ತಿದ್ರು ಅಂತ. ಸ್ಟ್ಯಾಂಡ್ ಎದುರುಗಡೆ ಇಟ್ಟವಾಗ ಯಾರು ಮಾಡ್ತಾ ಇದ್ರು? ಅವನು ಇರ್ಲಿಲ್ಲ ಆಗ. ಯಾರು ನಂಗೆ ಗೊತ್ತು. ಪಟ್ಟ ಹೇಳು, ಇಷ್ಟೊಂದಲ್ಲ. ರಾಂಗ್ ಆನ್ಸರು. ಬೀಳಿಸ್ತಿದ್ದು ಚಾರ್ಲಿ, ಪಾಟ್ ಕಟ್ ತಗೊಂಡ್ ಹೋಗ್ತಾ ಇದ್ದಿದ್ದು ಹ್ಯಾಪಿ. ಹ್ಯಾಪಿ ಬಾಟಲ್ ಮಧ್ಯ ರೋಡಲ್ಲಿ ತಗೊಂಡೋಗಿ ಇಡ್ತಿದ್ದ. ಹ್ಯಾಪಿ ಅದು ಏನ್ ಹೇಳ್ತೇವೆ, ನಾನು ನಂಬೇಕಷ್ಟೇ. ಹ್ಯಾಪಿ ಅದು ನಂಟು ನಿಂಟು. ಸರಿ ಆಯ್ತು ಬಿಡು. ಅದು ಹ್ಯಾಪಿ. ಗುಡ್ಡಿ ಇರ್ಲಿಲ್ಲ ಆ ಟೈಮಲ್ಲಿ. ಗುಡ್ಡಿ ಎಲ್ಲಿಗೆ ಹೋಗಿದ್ಲು? ಇದ್ಲು ಗುಡ್ಡಿ ಮುಂದೆ ಪಾಟ್ ಸ್ಟ್ಯಾಂಡ್ ಇಟ್ಟಿದ್ಲು, ಗೊತ್ತಾಯ್ತವ ಗುಡ್ಡಿ ಇದ್ಲು. ಸರಿ, ನೆಕ್ಸ್ಟ್ ಕ್ವಶನ್. ಗುಡ್ಡಿಗೆ ಟೋಟಲ್ ಎಷ್ಟು ಬೆರಳಿದೆ? ಅಂದ್ರೆ ಹಿಂದ್ಗಡೆ ಕಾಲು ಮುಂದ್ಗಡೆ ಕಾಲು ಸೇರಿಸಿನ 5, 10, 15, 20 ಬೆರಳಿದೆ. ಅವಳಿಗೆ ಹಿಂದ್ಗಡೆ 2 ಎಕ್ಸ್ಟ್ರಾ ಇದೆ. ಹೌದಾ? ಗೊತ್ತಾ ನಿಮಗೆ? ಸರಿ, ಹೌದು. 3, 2. ಸರಿ ನೋಡ್, ನಾ ಎಷ್ಟು ಈಸಿ ಕ್ವಶನ್ ಇಟ್ಕೊಂಡಿದ್ದೀನಿ ಗೊತ್ತಾ? ಇವಳು ಅರ್ಥನೇ ಇಲ್ಲ, ಎಂತೆಂತ ಕ್ವಶನ್ ಇಟ್ಕೊಂಡಿಲ್ಲ. ಆಯ್ತು, ಬ್ಲೂ ಇದ್ದಾಳಲ್ಲ, ಅವಳು ನಮ್ಮನೆಗೆ ಯಾವ ಡೇಟಿಗೆ ಬಂದಿದ್ದು? ಇದು ನಂಗೆ ಗೊತ್ತು. RCB ಮ್ಯಾಚ್ ಇತ್ತವತ್ತು. RCB ಫೈನಲ್ಸ್ ಇತ್ತು. 31st May. ಕರೆಕ್ಟ್. 3 each. RCB ಮ್ಯಾಚ್ ಇರ್ಬೇಕಾದ್ರೆ ಅದನ್ನೆಲ್ಲ ಮರೆಯಕ್ಕೆ ಸಾಲಾನು ಕಪ್ ನಮ್ದು. ಅದು ಅಲ್ಲದೆ RCB ಈ ಸತಿ ಗೆದ್ದು ಬಿಟ್ಟಿದ್ದಾರೆ. ಗೆದ್ದು ಬಿಟ್ರು ಅನ್ಬೇಕು. ಗೆದ್ದು ಬಿಟ್ರು. ನೀ ಹೋದ ವರ್ಷ ಗೆದ್ದರೆ ಈ ಸತಿ ಗೆದ್ದಿದ್ದಾರೆ. ನೆಕ್ಸ್ಟ್ ವರ್ಷ ಏನೇ ಪುಟ್ಟಕ್ಕ. ಈಗ 3 each. ನೀತಾನೆ ಕೇಳ ಕ್ವಶನ್. ಸರಿ. ಈಗ ಟೋಟಲ್ ಲೆಕ್ಕ ಹಾಕ್ಬಾರ್ದು, ಕೂಡಲೇ ಹೇಳ್ಬೇಕು. ಟೋಟಲ್ ಮರಿ ಎಷ್ಟಿದೆ ಅಂದ್ರೆ ಬೋನಲ್ಲಿ ಇರೋದಷ್ಟೇ, ಅಂದ್ರೆ ಒಳಗಿರೋದಲ್ಲ. ಅಂದ್ರೆ ಒಳಗಿರೋದು ಹೌದು, ಬೋನಲ್ಲಿ ಇರೋದಷ್ಟೇ. ಇವಳು ಅದೆಲ್ಲ ಇಲ್ಲ. ಮತ್ತೆ ಆಚೆ ನಾ ಒಟ್ಟು ಬೋನಲ್ಲಿ ಇರೋದು ಅನ್ನೋದು ನಮ್ಮ ಮನೆಗೆ ಸೇರದೆ ಇರೋದು ಒಟ್ಟು ಟೋಟಲ್ ಮರಿ. ಪಟ್ಟ ಹೇಳ್ಬೇಕು, ಲೆಕ್ಕ ಹಾಕಕ್ಕಿಲ್ಲ. ನೀ ಮನ್ಸಲ್ಲಿ ಲೆಕ್ಕ. ನಾ ಪಾಯಿಂಟ್ ಕೊಡಲ್ಲ, ಇದು ಪಾಯಿಂಟ್ ಕೊಡಲ್ಲ. 9 ಪಾಯಿಂಟ್ ಕೊಡಲ್ಲ ನಿಂಗೆ. ಅದ್ ಹೆಂಗೆ ತಕ್ಷಣ ಹೇಳಕ್ ಬರುತ್ತೆ? ನೀನ್ ಲೆಕ್ಕ ಹಾಕ್ತಾ ಕೂತಿದ್ಯಲ್ಲ, ನೀವೊಂದು ಹೇಳ್ಬೇಕು. 9 ನೋಡ್, ಮೋಸ. ನಾನ್ ಕ್ವಶನ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ರೆ ನೀನು ಅದೇ ಪಟ್ಟ ಹೇಳಕ್ಕಾಗುತ್ತೆ. ಒಂದ್ಸತಿ ಯೋಚನೆ ಮಾಡ್ಬೇಕು. ಒಂದ್ಸತಿ ಅಲ್ಲ, ನೀ ಫುಲ್ ಹಿಂಗೆ ಕರೆಕ್ಟ್. 4, 3. ಸರಿ ಆಯ್ತು. ಈಗ್ಲೂ ನಾನು ಕೌಂಟ್ ಕೇಳ್ತೀನಿ, ನೀ ಪಟ್ಟ ಹೇಳಕ್ಕಾಗುತ್ತೆ. ನೀ ಹೇಳಿದ್ನ ಎಷ್ಟು ಬೋನ್ ಇದೆ? ನಾ ಇದು ಬೋನು 11. ರಾಂಗು. ಆ ಚಿಕ್ಕ ಬೋನಲ್ಲ. ಇದು ಮೋಸ. ಟ್ರಿಕ್ಕಿ ಕ್ವಶನ್. ನಾನ್ ಕೇಳಿದ ನಮ್ಮನೇಲಿ ಎಷ್ಟು ನಾಯಿಗಳು ಬೋನ್ ಇದೆ ಅಂತ. ನೀನ್ ಹಂಗೆ ಹೇಳಲೇ ಇಲ್ಲ. ನೀನ್ ಮತ್ ಬೋನ್ ಎಷ್ಟು ನೋಡು. ಬೋನ್ ಎಷ್ಟಿದೆ? ನಾಯಿಗಳದ್ದು ಎಷ್ಟು ಬೋನ್ ಇದೆ? ನೀ ಬೋನ್ ಎಷ್ಟಿದೆ ಕೇಳಿದೆ, ನಾನ್ ಬೋನ್ ಹೇಳಿದೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ.
ಇದು ಲೆಕ್ಕಕ್ಕಿಲ್ಲ. ನೋಡ್ಬೇಕಾ ನಾನು ಸರಿ ನಾನು ಹಂಗಂದ್ರೆ ಹಾಗಿದ್ದೆ ಕ್ವಶನ್ಸ್ ಕೇಳ್ತೀನಿ. ಎಷ್ಟು ನಂಗೀಗ 5 ನಿಂಗ್ 3. ಹೌದೌದು ಸರಿ ಮಾಡಿ. ಈಗ ನೀನೇ ಕ್ವಶನ್ ಅಲ್ಲ, ಈಗ ಪಟೆ ಹೇಳ್ಬೇಕು ಏನು ಇದೇ ಅಲ್ಲ ನೀನು 11 ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ನೀನೇ ಹೇಳ್ಬೇಕಿತ್ತು. ನೀನೇ ಹೇಳ 11 ಕರೆಕ್ಟ್ ತಾನೆ, ನಾನು ದೊಡ್ಡ ಬೋನ್ ಇರೋದು. ದೊಡ್ಡ ಬೋನ್ 11 ಕರೆಕ್ಟ್. ಮತ್ತೆ ನಾನು ಅಷ್ಟು ಬೋನ್ ಕೇಳಿದ್ದು. ಈ ತರ ಎಲ್ಲ ಮೋಸ ಮಾಡಿ 16 ಬೋನ್ ಇದೆ ನಮಗೆ. ದೊಡ್ಡದು ನಾಯಿಗಳೆಲ್ಲ ಇರೋದು 11 ಬೋನ್ ಇರೋದು. ಇವಳು ಫಸ್ಟಿಗೆ ಎಷ್ಟು ಬೋನ್ ಇದೆ ಅಂತ ಕೇಳ್ಕೊಂಡು ಆಮೇಲೆ ವಿಡಿಯೋ ನೋಡು ನಾವು ಕರೆಕ್ಟ್ ಆಗಿ ಕೇಳಿದೀನಿ ಎಷ್ಟು ನಾಯಿಗಳದ್ದು ಬೋನ್ ಇದೆ ಅಂತ ಕೇಳಿ. ಸರಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮತ್ ನಾಯಿಗಳ್ದಲ್ದೆ ಬೆಕ್ಕಿಂದ ಬೋನ್ ಇರೋದು. ಅಲ್ಲ ನಾನು ಸರಿ ಆಯ್ತು ಬಿಡು, ಬೇಡ ಅಲ್ಲ ಬೇಕು ನಂಗೆ 5 ನಿಂಗೆ 3. ಸರಿ. ನಮ್ಮನೇಲಿ ಫಾಸ್ಟ್ ಹೇಳ್ಬೇಕು, ಲೆಕ್ಕ ಕೂರಂಗಿಲ್ಲ. ದೊಡ್ಡ ಅಲ್ಯೂಮಿನಿಯಂ ಪಾತ್ರೆ ಇದೆ ಊಟ ಹಾಕೋದು, ಎಷ್ಟಿದೆ ಅಂತ ಹೇಳು. 7 ಗೊತ್ತಿಲ್ಲ. ಹಂಗೆ ಆಗದ್ ಮತ್ತೆ 6 ಇರೋದು. ಹೌದಾ? ಡಾಲಿ, ಜೂಲಿ, ಗೊತ್ತಾಯ್ತು, ಸಿಂಬಾ, ಆಮೇಲೆ ಸೋನಿ, ಇನ್ನೊಂದು ಮ್ಯಾಗಿ. ಆಯ್ತಲ್ಲ 6. ಈಗ 4, 5. ಈಗ ನೀ ಕೇಳು. ಇದೆಲ್ಲ ಕೇಳಿದ್ರೆ ಫುಲ್ ಟ್ರಿಕಿ ತರ ಏನೇನೋ ಮಾಡ್ಕೊಂಡು. ಆಯ್ತು, ನಾವು ಪಂಚಮಿ ಕಲ್ಲಿಗೆ ಹೋಗಿದ್ವಿ ಹೌದಾ? ಅವಾಗ ಮೋನಿಗೆ ಎಷ್ಟು ತಿಂಗಳಾಗಿತ್ತು? ಪಂಚಮಿ ಕಲ್ಲಿಗೆ ಹೋಗಿದ್ದಾಗ ಇದು ಯೋಚನೆ ಮಾಡ್ಬೋದಾ? ಜೂನಲ್ಲಿ ಹೋಗಿದ್ ನಾವು. ಫ್ಲಾಶ್ ಬ್ಯಾಕ್. ಅಷ್ಟೆಲ್ಲ ಯೋಚನೆ ಮಾಡ್ಬೋದು. ಜೂನಲ್ಲಿ ಹೋಗಿದ್ ನಾವು. ಅವ್ರು ಹುಟ್ಟಿದ್ ಮಾರ್ಚ್ 26. ಎಷ್ಟು ತಿಂಗಳಾಗಿರುತ್ತೆ? ಮಾರ್ಚ್, ಏಪ್ರಿಲ್, 3 ತಿಂಗಳು. ಬರೀ ಮೋಸ. ನಾನ್ ಕರೆಕ್ಟ್ ಆಗಿ ಮಂತ್ ಕೂಡ ಹೇಳಿದೀನಿ ನೋಡಿ. ಜೂನಲ್ಲಿ ಹೋಗಿ ಕೇಳಲೇ ಇಲ್ಲ. ಅಲ್ಲ ನಂಗೆ ಅಷ್ಟು ನೀಟಾಗಿ ಗೊತ್ತು, ನಾನು ಅದನ್ನೇ ಹೇಳಿದ್ದು. ಸರಿ 3 ತಿಂಗಳು ಕರೆಕ್ಟ್. 5 ಮೋಸ ಇದು. ಸರಿ ಆಯ್ತಾಯ್ತು. ಹಾ, ನೆಕ್ಸ್ಟ್ ಹಳೆ ಮೋನಿ ಇದ್ಲಲ್ಲ, ಅವಳು ಟೋಟಲ್ ಎಷ್ಟು ಮರಿ ಹಾಕಿದ್ವಿ? ನಾನು ನಿಂಗೆ ಟೈಮ್ ಕೊಟ್ಟಿದ್ದೀನಿ. ಈಗ ಇಷ್ಟು ಟೈಮ್ ಕೊಟ್ರೆ ಅವಳು ಹೇಳ್ತಾ ಇಲ್ಲ. ಇಷ್ಟೆಲ್ಲ ಟೈಮೇ ಬೇಡ. 1 eternity later. 21. Yes, 21 ಮರಿ ಹಾಕಿದ್ಲು. ಅವಳು ಒಂದ್ಸತಿ 10 ಮರಿ ಹಾಕಿದ್ಲು, ಒಂದ್ಸತಿ 11 ಮರಿ ಹಾಕಿದ್ಲು. ಕರೆಕ್ಟ್. 6, 5. ನಾನು ನೀನ್ ತಾನೇ ಈಗ ಮೋನಿ ಎಷ್ಟು ಏನ್ ಸೇಮ್ ಕ್ವಶನ್, ಚೂರ್ ಟ್ವಿಸ್ಟ್ ಚೇಂಜ್. ಏನಂದ್ರೆ ಮಿಂಚು ಸೆಕೆಂಡ್ ಸತಿ ಮರಿ ಹಾಕಿಲ್ಲಲ್ಲ, ಅದ್ರ ಡೇಟ್ ನೆನಪಿದ್ರೆ ನೀನ್ ಹೇಳು. ನಿನಗ್ ಬಿಟ್ಟಿದ್ದು ಹೇಳೋದು ನವೆಂಬರ್ ಅಲ್ಲಿ ಹಾಕಿದ್ದು. ಅದ್ ಕರೆಕ್ಟ್ ಬಿಡು. ಎಷ್ಟು ಮರಿ ಹಾಕಿದ್ಲು? ಫಸ್ಟ್ ಟೈಮ್ ಅವಳು 4 ಮರಿ ಹಾಕಿದ್ದು. ನೆಕ್ಸ್ಟ್ ಟೈಮು 5 ಹಾಕಿದ್ದಾಳೆ. 5 ಕರೆಕ್ಟಾ? ಕರೆಕ್ಟ್. ನನ್ನ ಅಮ್ಮನ ಹತ್ರ ಕೇಳಿದಾಗ ಅವಳು 4 ಅಂದ್ರು. ಇಲ್ಲ 5 ಹಾಕಿದ್ದು. ಫಸ್ಟ್ ಟೈಮ್ 4 ಹಾಕಿದ್ಲು, ಆಮೇಲೆ 5 ಹಾಕಿದ್ಲು. ಎಷ್ಟು? 6 ಪಾಯಿಂಟ್ಸ್. ನೆಕ್ಸ್ಟ್ 4 ಕ್ವಶನ್ ಕೇಳಕ್ಕಲ್ಲ. ಮಿಂಚಿ ಗೊಂಬೆ ಬಂದ್ಲು ನೋಡಿ. ಹಾ, ಸಿಂಬನ ಡೇಟ್ ಆಫ್ ಬರ್ತ್ ಹೇಳು. 13 ಜನವರಿ. ಮುಂದೆ ಹೇಳ್ಬೇಕು. 2023. ಕರೆಕ್ಟ್. 7 ಈಚ್. 7, 6. ಈಗ ನಾನು ಕ್ವಶನ್ ಕೇಳಿದ್ರೆ ನಿನಗೆ 7 ಆಗುತ್ತೆ. ಈಗ 6 ಈಚ್ ಅಂದ್ರೆ ಈಗ ನಂಗೆ 7 ಆಯ್ತು. ಈಗ ನೀನು ಸಾರಿ ಸೇಮ್ ಕ್ವಶನ್ ಟ್ವಿಸ್ಟ್. ಅಷ್ಟೇ. ಲಾರೆನ್ಸ್ ನ ಡೇಟ್ ಆಫ್ ಬರ್ತ್ ಏನು? ಲಾರೆನ್ಸ್ ನಂಗೆ ಸತ್ಯ ನೆನಪಿಲ್ಲ, ಗೊತ್ತೇ ಇಲ್ಲ ಅಂತ. ಅವಳನ್ನ ಇವಳು ಏನೋ ಸೆಟ್ ಮಾಡಿರ್ತಿದ್ಲು ಯಾರ್ದೋ ಡೇಟ್ ಆಫ್ ಬರ್ತಿಗೆ ಸರಿಯಾಗಿ. ಯಾರ್ದು? ಸೇಮ್ ಡಾಬರ್ಮೆನ್, ಬಟ್ ನಮ್ದು ಲಾರೆ ಇವಳದು ಸಿಂಬಾ ಆಗಿದೆ. ಅವಳು ಫುಲ್ ಸ್ವಲ್ಪ ನಾನೇ ಸ್ವಲ್ಪ ಈಸಿ ಕೇಳ್ಬಿಟ್ಟು ಅನ್ಸ್ತೇನೆ. ಇಷ್ಟೇನ್ ಕಷ್ಟ. ನಾನು ಇವಳು ಸ್ವಲ್ಪ ಡೇಟ್ ಆಫ್ ಬರ್ತ್ ಎಲ್ಲ ನೆನ್ಪಿಟ್ಕೊಳ್ಳೋದು ಜಾಸ್ತಿ. ನಾನು ಅದೇನ್ ಗೊತ್ತಾ, ಒಂದು ಟೈಮ್ ತನಕ ಇರೋರು ಆಲ್ಮೋಸ್ಟ್ ಹಳೇದವ್ರದ್ದು ಎಲ್ಲರದ್ದು ಮೋನಿ, ಈಗಿನ ಮೋನಿ ತನಕ ನಮಗೆ ನೆನಪಿದೆ. ಆದ್ಮೇಲೆ ಒಂಚೂರು ಔಟ್ ಆಫ್ ಆರ್ಡರ್ ಆಗ್ಬಿಡ್ತೀವಿ. ಅವ್ರದ್ದು ಬರ್ಡೇ, ಇವ್ರ ಬರ್ಡೇ ಆದ್ಮೇಲೆ ಅವ್ರದ್ದು ನೆನಪಾಗುತ್ತೆ. ಫೆಬ್ರವರಿ 21. ರಾಂಗ್. ಮಾರ್ಚ್ 20, 2026. ಈಗ 8, 6. 8, 6. ಸರಿ. ನೀನ್ ಲಾಸ್ಟ್ ಹೇಳಲಿಲ್ಲ ಅಲ್ಲ, ಅದಕ್ಕೆ 6. ಸರಿ. ಈಗ ನೀನ್ ಕೇಳು. ಎಷ್ಟು ಕ್ವಶನ್ ಆಯ್ತು? ಮರ್ತೋಗಿದೆ ಬಿಡು. ಕ್ವಶನ್ ಆದ್ಮೇಲೆ ಮುಗಿಸಿ. 8ನೇ ಕ್ವಶನ್ ಏನು ಅಂದ್ರೆ, ನಮ್ಮನೆ ಬೋನ್ ಮೇಲೆ ನೀನು ಫೋಟೋ ಬರ್ದಿದ್ಯಾ, ಅದ್ರಲ್ಲಿ ನಾಯಿ ಚಿತ್ರ ಒಂದಿಷ್ಟು ಬರ್ದಿದ್ಯಾ, ಅದು ಎಷ್ಟು? ಅಥವಾ ಎಷ್ಟು ಫೋಟೋ ರೈಟ್ ಸೈಡ್ ಮುಖ ಮಾಡ್ಕೊಂಡು ಬರ್ದಿದ್ಯಾ ಅದನ್ನ? ಅಯ್ಯೋ ನಂಗಂತೂ ನಿಜವಾಗಿ ನೆನಪಿಲ್ಲ. ರೈಟ್ ಸೈಡ್ ಒಂದು ಎಷ್ಟಿದಾವೆ ಹೇಳು.
ಎಷ್ಟಿದಾವೆ ಅಂತ ಹೇಳ್ಬೇಕಾ? ನಾನು ಈ ಫೋಟೋ ಎದುರುಗಡೆ ಕಾಣೋಂಗ್ ಮಾಡಿ ಬರ್ತಿದ್ಯಾ? 2 3 ಲೆಕ್ಕ ಹಾಕ್ತಾ ಕೂತ್ಕೋ. 5 6 7 ಬರ್ದಿದ್ದೀನಿ. ನೆಕ್ಸ್ಟ್ ಎಷ್ಟು ರೈಟ್ ಸೈಡ್ ಮುಖ ಮಾಡ್ಕೊಂಡಿದೆ? ಒಂದು ಚಾದಿ ಬಂದ್ ಪಕ್ಕ ಇರೋದು, half ಒಂದು half. ಹಗ್ಗ ಎರಡು question. ಕಟ್ಕೊಂಡಿರೋದು, ಆಮೇಲೆ 3 ಬರ್ದಿರ್ಬೋದು. ಇನ್ನೊಂದು ಪಾಯಿಂಟ್ ಬಂದಿದೆ. 9 6 ಸರಿ. ನಾನು 6 ಮ್ಯಾಗಿ ಮತ್ತೆ ಬ್ರೂಸ್ಲಿದು ಮುಖದ ಉದ್ದ ಎಷ್ಟಿದೆ? ಇದೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ತಮಾಷೆ ಕೇಳಿದ್ದು ಅಲ್ಲಿ ಇಲ್ಲಿ ಬರ್ಕೊಂಡಿದ್ದೆ, ನೆನ್ಪಾಯ್ತು. ಅವ್ರಿಬ್ರು ಮುಖ ಸಿಕ್ಕಾಪಟ್ಟೆ ಉದ್ದನ. ಏನೆಲ್ಲ ಕ್ವಶನ್ ಇಟ್ಕೊಂಡಿದ್ದಾರೆ ದೇವ್ರೆ. ಇದು ನಿನಗೆ ನೆನ್ಪಿರಲ್ಲ ಬಿಡಿ, ನಾನು ಕೇಳಿದ್ರೆ ಮತ್ತೆ ಬಯಸ್ಕೊಳ್ಬೇಕಾಗುತ್ತೆ. ನಾನೆಲ್ಲಿ ಬೈತೀನಿ? ಸಿಂಹ ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ? ಅವನಿಗೆ ಖುಷಿ ಫುಡ್ ಅಲ್ಲ ಕಡೆ, ಅವನಿಗೆ ಎಲ್ಲ ಫುಡ್ ಇಷ್ಟ. ಅದ್ರಲ್ಲಿ ಈ ಫುಡ್ ಆ ಫುಡ್ ಸ್ಟಿಕ್ ಇಷ್ಟ ಆಗುತ್ತೆ ಅವನಿಗೆ. ಆಮೇಲೆ ಫುಡ್ ಅಂದ್ರೆ ಊಟದಲ್ಲಿ ಕೇಳ್ತಿದ್ಯಾ? ಊಟದಲ್ಲಿ ಅವನು ಎಲ್ಲದೂ ಇಷ್ಟಪಟ್ಟೆ ತಿಂತಾನೆ. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾ? ಅಂದ್ರೆ ಅನ್ನ ಆತರ ಕೇಳ್ತಿದ್ಯಾ ಅಥವಾ ಡಾಗ್ ಫುಡ್ ಅಲ್ಲಿ ಯಾವ ಫುಡ್ ಇಷ್ಟ ಅಂತನ? ಅಂದ್ರೆ ಅನ್ನಕ್ಕಿಂತ ಇಂತಿದ್ ಹಾಕಿದ್ರೆ ಹಾಲು ಮೊಸರು ಹಾಕಿದ್ರೆ ತುಂಬಾ ಇಷ್ಟ. ಮೊಸರನ್ನ ಇಷ್ಟ ಅವನಿಗೆ. ಹಾಲು ಊಟ ಹಾಕಿ ಬಂದಿರ್ತಾರಪ್ಪ, ಅದಾದ್ಮೇಲೆ ತಗೊಂಡೋಗಿ ಹಾಲು ಹಾಕಿದ್ರು ಅವನಿಗೆ ಏನ್ ಗೊತ್ತಾ? ಅದು ಏನ್ ಹೇಳ್ತಾರೆ ಇಲ್ಲಿ, ಬಾಯಿ ರುಚಿ ಅನ್ನಕ್ಕಿಂತ ತಲೆ ಏನೋ ಹಾಕಿದ್ರು ಅಂತ ಅದ್ರಲ್ಲಿ ಸ್ಪೆಷಾಲಿಟಿ. ಸ್ಪೂನ್ ತಗೊಂಡೋಗಿ ಹಿಂಗ್ ತಿರ್ಗಿಸ್ ಬಂದ್ರೆ ಸರಿ, ಏನೋ ಮಿಕ್ಸ್ ಮಾಡಿದ್ರು ಅಂತ ಹೇಳಿ ತಿಂತಾರೆ. ಈಗ ನನ್ನ ಪಾಯಿಂಟ್ 7 9 ನಾನಾ? ಯಾವ ಕ್ವಶನ್ ಕೇಳಿಲ್ಲ ಅಂತಾನೆ ಎಲ್ಲ ಕ್ವಶನ್. ನಾವು ಬೆಂಗಳೂರಿಂದ ಅಂದ್ರೆ ಬೇರೆ ಬೇರೆ ಕಡೆಯಿಂದ ನಾಯಿ ತರ್ತಿರ್ತೀವಲ್ವಾ, ಬೆಂಗಳೂರಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಪಟ್ಟ ಹೇಳ್ಬೇಕು. ಯೋಚನೆ ಮಾಡಿ ಲೆಕ್ಕ ಮಾಡ್ಕೊಂಡು ಹೇಳಿದ್ರೆ ಹೇಳ್ಬಿಡ್ತಾರೆ ಯಾರಾದ್ರು. ನಂಗೆ ನೆನಪಾಗ್ತಿರೋದೇ ಒಬ್ರು 10 ಸೆಕೆಂಡ್ ಟೈಮ್ ಕೊಡ್ತೀನಿ. 10 9 8 7 6 5 4 ಮುನ್ನಿ 3 2 ಒಬ್ಳೆ 1 ಅಲ್ಲ, ಮತ್ತೆ ಇನ್ನೊಬ್ರು ಯಾರಿದ್ದಾರೆ? ಒಬ್ರಲ್ಲ 4 ಜನ ಇದ್ದಾರೆ. ಯಾರೇ? ಇಶಾ ಎಲ್ಲಿಂದ ಬಂದಿದೆ? ಓ ಇಶಾ. ಮುನ್ನಿ ಇನ್ನು ಲಾರ ಎಲ್ಲಿಂದ ಬಂದಿದೆ? ಲಾರಾ ಬೆಂಗಳೂರೋಳ, ನಾ ಚಿಕ್ಕಮಗಳೂರೋಳ ಅಂತ ಮರ್ತೋಯ್ತು ನನಗೆ. ಬೈರ ರೀಸೆಂಟೇ ಮರ್ತು ಬಿಟ್ಟಿಯಲ್ಲ. 8 ಜಸ್ಟ್ 1 ಪಾಯಿಂಟ್ ಈಗ ನೀನೆ. ಸರಿ ಬೇಡ, ಈಗ ನೀನ್ ಕೇಳಿದ್ರು ಮತ್ತೆ ಪಟ್ಟ ಹೇಳ್ತೀಯ. ನಾನು ಚಾರ್ಲಿ ಬೇಡ ಇರು ಯಾವ್ದು ಬಿಟ್ಟೆ. ಮಿಂಚುಗೆ ಮೊನ್ನೆ ನಾವು ಚಿಕ್ಕಮಂಗ್ಳೂರಿಗೆ ಹೋದಾಗ ಹಲ್ಲು ಅಂತ ತಗೊಂಡ್ ಬಂದ್ವಿ, ಗೊತ್ತಾ? ಅದು ಏನು, ಯಾವ ಕಂಪನಿದು? ಅದು ಪೆಡಿಗ್ರಿದ ಅಂತ ಮೋಸ್ಟ್ಲಿ. ಕಲರ್ ನೋಡಿದ್ರೆ ಪೆಡಿಗ್ರಿ ಕಂಪ್ನಿದ ಅನ್ಸುತ್ತೆ. ಆಮೇಲೆ ಅದು ಶೇಪ್ ನೆನಪಿದೆ ನನಗೆ. ಅಲ್ಲ, ಅದು ಡೆಂಟಲ್ ಇನ್ ಸಂಬಂಧಪಟ್ಟಿದ್ದು. ಹೆಸರು ಏನೋ ಇದೆ ಅದಕ್ಕೆ, ಆಬ್ಸಲ್ಯೂಟ್ ಏನೋ ಸಮಥಿಂಗ್ ಬರುತ್ತೆ ಹೆಸರು ಬಿಡು. ಮತ್ತೆ ಇನ್ನೇನು ಹೇಳ್ಬೇಕು? ಕಲರ್ ಎಲ್ಲೋ ಕಲರ್ ಕಂಪನಿ ಮತ್ತೆ ಹೆಚ್ಚಿನ ಪಕ್ಷ ಪೆಡಿಗ್ರಿ ಕಂಪ್ನಿ. ಎಕ್ಸಾಕ್ಟ್ ಆಗಿ ಹೇಳ್ಬೇಕು, ಅಂದ್ರೆ ಕನ್ಫರ್ಮ್ ಆಗಿ ಹೇಳ್ಬೇಕು. ನಾನು ಹೇಳ್ತಿದ್ದೀನಿ, ನೀನ್ ಹೆಚ್ಚಿನ ಪಕ್ಷ ಅಂತೆಲ್ಲ ಹೇಳು. ಅದೇ ಪೆಡಿಗ್ರಿ ಆಬ್ಸಲ್ಯೂಟ್ ಸಮಥಿಂಗ್ ಏನೋ ಹೆಸರು ಇದೆ ಅದು. ಅದು ಡೆಂಟಲ್ ಕರೆಕ್ಟ್. ಪೆಡಿಗ್ರಿನ ಹೌದು, ಡೆಂಟಲ್ ಪೆಡಿಗ್ರಿ ಡೆಂಟಲ್ ಸ್ಟಿಕ್ಸ್ 9 ಈಚ್. ನೆಕ್ಸ್ಟ್ ನಾನು ಗೆಲ್ಲಕ್ಕಾದ್ರೂ ನೆಕ್ಸ್ಟ್ ಒಂದು ಕ್ವಶನ್ ಕಟ್ಟೋದೇ ಹೇಳ್ತೀನಿ ಕಣ್. ನಮ್ದು ಗ್ರೂಪ್ ಫೋಟೋ ಇದೆ ಅಲ್ವಾ, ನಮ್ಮ ಮನೆ ಗ್ರೂಪ್ ಅಲ್ಲಿ, ಅದ್ರಲ್ಲಿ ಎಷ್ಟು ಅಯ್ಯೋ ನಾವು ಕರ್ಕೊಂಡೋಗಿದ್ದು ಅದೆಲ್ಲ ಯೋಚನೆ ಮಾಡ್ಬೇಡ. ಅದ್ರಲ್ಲಿ ಇರೋದು ಮಿಸ್ ಆಗಿದೆ. ಲೆಕ್ಕ ಆಗ್ತಿದ್ಯಾ? ನೋಡ್ಲ ಪಟ 10 9 8 5 10 9. ನೆಕ್ಸ್ಟ್ ಯಾವ ಕ್ವಶನ್ ಬಿಟ್ಟೆ ಇನ್ನು ಎಷ್ಟು ಕ್ವಶನ್ ಇದೆ? ನನಗೆ 1 ರಿಂದ 2 ಇದೆ ಅಷ್ಟೇ. 1 2 ಇದಾಯ್ತು 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 10 ಆಯ್ತು, ಅಲ್ಲ 9 ಆಯ್ತು. ಇದು 10ನೇ ಕ್ವಶನ್ ನಾನ್ ಕೇಳಿರೋದು ನಿಂಗೆ, ಅದ್ ಹೇಳ್ದೆ. ನೀನ್ ಕೇಳಿದ್ರೆ 10 ಕಂಪ್ಲೀಟ್, ಇಬ್ರದ್ದು 10 ಕಂಪ್ಲೀಟ್ ಆಗುತ್ತೆ. ನನ್ನ ಹತ್ರ ಇನ್ನೂ 3 ಕ್ವಶನ್ ಇದೆ. ನನ್ನ ಹತ್ರ ಇನ್ನ 3 ಕ್ವಶನ್. ಎಷ್ಟು ಕ್ವಶನ್ ಆಮೇಲೆ ನೋಡ. ಇದು ನಿಂಗೆ ಕಷ್ಟ ಅಂತೀಯ, ನಂಗೆ ಗೊತ್ತಿಲ್ಲ. ಚಾರ್ಲಿ ನಮ್ಮನೆಗೆ ಬಂದಿದ್ದು ಡೇಟ್ ಏನು? ಅಕ್ಟೋಬರ್ 31. ಅಕ್ಟೋಬರ್ ಒಟ್ಟು ಅಕ್ಟೋಬರ್ 1. ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 23. ಅಕ್ಟೋಬರ್ 31 ಅಕ್ಟೋಬರ್ 29 39 ಬಟ್ ಅದೇ ನಾ ಕೇಳ್ತಿರೋದು ಎಕ್ಸಾಕ್ಟ್.
ಅಕ್ಟೋಬರ್ ಒಟ್ಟು 25 ಎಬೋ 25 ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತಾ ಅಂತ ನಿಂಗೆ. ಸೊ 28 ಅಥವಾ 29 ಕರೆಕ್ಟ್. ಇಯರ್ 10 ಈಚ್ 2022. ಹಾ ಈಚ್ 10 ಈಚ್. ಇನ್ 2 ಕ್ವಶನ್ ಕೇಳಕ್ಕಿದ್ಯಾ ನಿನ್ನ ಹತ್ರ? 2 ಕ್ವಶನ್ ನೀನು ಆರಾಮಾಗಿ ಹೇಳ್ತೀಯ. ಇನ್ 2 ಕ್ವಶನ್ ಕೇಳ್ತೀನಿ ನನ್ನ ಹತ್ರ ಇಲ್ಲ, ಇನ್ನು ಒಂದು ಒಂದೇ ಕ್ವಶನ್. ಇಬ್ರದ್ದು 10 ಈಚ್ ಈಗ. ನಿನ್ನೊಂದು ಈಸಿಯಸ್ಟ್ ಕ್ವಶನ್ ಇದೆ. ನೀನ್ ಯಾಕೆ ಅದನ್ನೇ ಲಾಸ್ಟಿಗೆ ಉಳಿಸ್ಕೊಂಡೆ? ನಿನ್ ತಪ್ಪು. ಹಾ ನನ್ನ ಕ್ವಶನ್ ಈಗ, ಅಮ್ಮನ ಮೊಬೈಲ್ ವಾಲ್ ಪೇಪರ್ ಅಲ್ಲಿ ಒಂದು ಫೋಟೋ ಇದೆ. ಯಾರ್ದು? ಕನ್ಫ್ಯೂಸ್ ಆಗ್ಲಿ ಅಂತಾನೆ. ಮೋನಿ. ರಾಂಗ್ ಆನ್ಸರ್. ಡಾಲ್ ಇದಿರೋದು ಈಗ. ಈಗ change ಆಗಿದ್ಯಾ? ಹಳೆ ಮೊಬೈಲ್ ಅಲ್ಲಿ ಮೋನಿದಿತ್ತು, ಈಗ ಡಾಲ್ ಇದಿರೋದು. ಈಗ ನಂದು 11 ನಿನ್ 10 ಆಯ್ತು. ಈಗ ನಿನ್ ಕ್ವಶನ್ ಮೇಲೆ ಡಿಪೆಂಡ್. ಓ ಹೌದಲ್ಲ, ಈಗ ಡಾಲಿದಾಗಿದೆ ನಂಗೆ ಗೊತ್ತಿಲ್ಲ. ಇಲ್ಲ ಇತ್ತು ಮೊಬೈಲ್. ಹಾ ಹೌದಾ ಅಂತ ಹೇಳಿ ಹಿಂಗ್ ನೋಡ್ಬೋದು. ಕಳ್ಳಿ ಅಮ್ಮನ ಮೊಬೈಲ್ ಇಟ್ಕೊಂಡಿದ್ಯಾ? ಜೋಡಿದಳು ನನ್ನ ತಂಗಿ. ಮತ್ತೆ ನಿನ್ ತಂಗಿ ಅಲ್ವಾ? ಇದ್ರಲ್ಲಿ ಗ್ಯಾಲರಿ ಎಲ್ಲ ಇದೆಯಾ ಕಾಣಿಸ್ತಿದ್ಯಾ? ಇಲ್ಲ ಇವಳಿಗೆ ಅದನ್ನು ನಾನೇ ಹೇಳ್ಕೊಡ್ಬೇಕು. ಇನ್ನು ಈಸಿ ಕ್ವಶನ್ ಇವಳಿಗೆ ಹೇಳ್ತಾಳೆ, ನಾನೇ ಸೈಂಗ್ ಎಷ್ಟು ಅನ್ಬೇಕಲ್ಲ. ಹೇಳು. ನಾನು ಕೇಳಲ್ಲ, ನಾನು ಹೊಸ್ತಾಗಿ ಪ್ಲೀಸ್. ಮಿಂಚುಗೆ ಯಾವ ತಿಂಡಿ ಅಂದ್ರೆ ತುಂಬಾ ಇಷ್ಟ? ಶಂಕರ್ ಪೊಳ ಇಷ್ಟ. ನೀ ಯಾವ್ದ್ರಲ್ಲಿ ಕೇಳ್ತಿದ್ಯಾ? ಮನುಷ್ಯ ತಿಂಡಿನ ನಾಯಿ ತಿಂಡಿನ? ಯಾವ ತಿಂಡಿ ಇಷ್ಟ? ಅವಲಕ್ಕಿ ಇಷ್ಟ, ಶಂಕರ್ ಪೊಳ ಇಷ್ಟ. ಲಿಸ್ಟೇ ಕೊಡ್ತೀನಿ ಬೇಕಾದ್ರೆ. ಏನ್ ಹೇಳ್ತೀಯ? ಇಲ್ಲ, ನಾವು ನಾರ್ಮಲ್ ಆಗಿ ಯಾರು ಕರ್ದಿ ತಿಂಡಿ ಇಷ್ಟ. ನಾನು ಇಷ್ಟ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಲ್ಲ, ಅವಳಿಗೆ ಅವಲಕ್ಕಿ ಇಷ್ಟ ಅಲ್ವಾ? ಅವಲಕ್ಕಿ ಇಷ್ಟ, ಶಂಕರ್ ಪೊಳ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ನಿಪ್ಪಟ್ಟು ಇಷ್ಟ. ಯಾವ್ದ್ಯಾವ್ದು ಕರುಮ್ ಮಂದಿ ಎಣ್ಣೆ ಮಾಡಿರ್ತೀವಲ್ಲ ಅಲ್ಲಿಗೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋ. ಇವತ್ತಿನ ಬ್ಲಾಗ್ ಇದ್ರಲ್ಲಿ ಅಂದ್ರೆ ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಅದಕ್ಕೆ ಕಾಯ್ತಾ ಇರಿ. ಸೇಯಿಂಗ್ ಎಷ್ಟು ಪಲ್ಲವಿ ಮಾಡ್ತಾ ಇದ್ದಾಳೆ ವೈಷ್ಣವಿ. ಅದು ಅಂದ್ರೆ ಇವಾಗ ಅಂದ್ರೆ ಎಲ್ಲ ನಮ್ಮನೆ ಮಕ್ಳದ್ದೆಲ್ಲ ಕೆಲಸ ಮಾಡ್ಕೊಡ್ತಾಳೆ ವೈಷ್ಣವಿ. ನನಗೆ ಏನೇನ್ ಮಾಡಿಸ್ಬೇಕು ಅನ್ಸುತ್ತೋ, ಅವಳು ಏನೇನ್ ಮಾಡಲ್ವೋ ಅದನ್ನೆಲ್ಲ ಮಾಡಿಸ್ಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ನಾನು ಗೆದ್ದಿದ್ದೀನಿ 11-10. ಜಸ್ಟ್ ಮಿಸ್ ಅಲ್ಲೂ ಪರವಾಗಿಲ್ಲ ಬಿಡಿ, ಸೋತಿದ್ದಾಳೆ ಹೇಗೋ. ನಂಗೆ ಮಿಸ್ ಕೈ ಕೊಟ್ಟಿದ್ದು ರಾಕಿದ್ದು ಏನು ಫಸ್ಟ್ ಕ್ವಶನ್ ಕೇಳಿದ್ಲಲ್ಲ, ಅದೇ ಕೈ ಕೊಟ್ಟಿದ್ದು. ನಂಗೆ ಮರ್ತೋಗಿತ್ತು, ಅವೆರಡರಲ್ಲಿ ಡೌಟ್ ಇತ್ತು. ಸೇಯಿಂಗ್ ಎಷ್ಟು ಪಲ್ಲವಿ ಮಾಡ್ತಿದ್ದಾಳೆ ವೈಷ್ಣವಿ. ಇದರಲ್ಲಿ ನಮ್ಮನೆ ಮಕ್ಳದ್ದು ಎಲ್ಲ ಕೆಲಸ ಮಾಡಿಸ್ತೀನಿ. ಅಂದ್ರೆ ಅವಳು ಏನ್ ಮಾಡಲ್ವೋ, ಸ್ವಲ್ಪ ಯಾವ ಕೆಲಸದಿಂದ ಹಿಂದುಳಿತಾಳೋ ಆ ಕೆಲಸ ಮಾಡಿಸ್ತೀನಿ. ಆಮೇಲೆ ಅವಳು ಇಷ್ಟಪಟ್ಟು ಮಾಡೋ ಕೆಲಸನೂ ಮಾಡ್ಸೋಣ. ಒಟ್ನಲ್ಲಿ ನಾನು ಹೇಳಿದ್ದೇನು ಮಾಡ್ತಾಳ ಅವಳು. ನಮ್ಮನೆ ಮಕ್ಕಳ ಕೆಲಸ ಮಾಡಕ್ ನಮ್ಗೆ. ಅಲ್ಲಿಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಹೇಗನ್ಸ್ತು, ಯಾವ್ದಾರು ಕ್ವಶನ್ಗೆ ಅಥವಾ ನಿಮ್ಗೆ ಏನಾದ್ರು ವಿಡಿಯೋದಲ್ಲಿ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾವ ಕ್ವಶನ್ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಯಾರು ಕೇಳಿದ ಕ್ವಶನ್ ಅಂತಾನು ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ. ಅದೇ ಕಮೆಂಟ್ ಮಾಡಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲ, ನಾನ್ ಕೇಳಿದ್ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಅಂತ. ಇದು ಆರ್ಡರ್ ಮಾಡ್ತಿರೋದು ಅವಳು, ಕೇಳ್ತಾ ಇದೀನಿ. ಅಲ್ಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ. ಬಾಯ್ ಬಾಯ್.